ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್. ಈ ತರಗತಿಯಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನದ ಸ್ವರೂಪ, ವ್ಯಾಪ್ತಿ ಮತ್ತು ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನದ ವಾಕ್ಯದ ಕುರಿತು ತಿಳಿದುಕೊಳ್ಳೋಣ. ಯಾರೆಲ್ಲ ಈ ಒಂದು ಚಾನಲನ್ನು ನೋಡ್ತಾ ಇದ್ದರೆ ಈ ಒಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಸೊ ಮೊದಲನೇದಾಗಿ ಈ ಒಂದು ಮನೋವಿಜ್ಞಾನದ ಹಿನ್ನೆಲೆಯನ್ನು ನೋಡೋಣ. ಶೈಕ್ಷಣಿಕ ಮನೋವಿಜ್ಞಾನ ಶಿಕ್ಷಣ ಮತ್ತು ಮನೋವಿಜ್ಞಾನಗಳ ಸಂಗಮವಾಗಿದೆ. ಯಾಕಂತಂದರೆ ಇದು ಒಂದು ಶೈಕ್ಷಣಿಕ ಮನೋವಿಜ್ಞಾನ ಎಂಬುದು ಸ್ಪೆಷಲಿ ಶಿಕ್ಷಣ ಮತ್ತು ಮಕ್ಕಳ ಮನೋವಿಜ್ಞಾನಕ್ಕೆ ಕೂಡಿರುವ ಒಂದು ಸಂಗಮ ಅಂತಲೇ ಹೇಳ್ಬೋದು. ಮನೋವಿಜ್ಞಾನವು ಶಿಕ್ಷಣಶಾಸ್ತ್ರದ ಗುರಿಗಳನ್ನು ಮುಟ್ಟಲು ಯತ್ನಿಸುತ್ತದೆ ಮತ್ತು ಶೈಕ್ಷಣಿಕ ಕ್ಷೇತ್ರದಿಂದ ಕೆಲವು ನಿಯಮಗಳನ್ನು, ತತ್ವಗಳನ್ನು ಸಾಮಾಜಿಕ ವಿಧಾನಗಳಿಗೆ ಅನ್ವಯಿಸಿಕೊಳ್ಳದ್ದು ಇದರ ಕಾರ್ಯ. ಶಾಲಾ ಕಲಿಕೆಯ ಸನ್ನಿವೇಶಕ್ಕೆ ಹೆಚ್ಚು ಗಮನ ಕೊಡುತ್ತದೆ. ಮುಖ್ಯವಾಗಿ ನಾವು ಇಲ್ಲಿ ಏನು ತಿಳ್ಕೊಬೇಕಂತಂದರೆ, ಶೈಕ್ಷಣಿಕ ಮನೋವಿಜ್ಞಾನವು ಈ ಒಂದು ಮಕ್ಕಳ ಶೈಕ್ಷಣಿಕ ವಿಕಾಸದ ಕುರಿತು ವಿಕಾಸ ಮತ್ತು ಬೆಳವಣಿಗೆಯ ಜ್ಞಾನಗಳನ್ನು ಅರಿಯಲು ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನ ನಮಗೆ ಹೆಚ್ಚು ಸೂಕ್ತ. ಇದು ಹೆಚ್ಚಾಗಿ ಶಾಲೆಯ ಸನ್ನಿವೇಶ, ಶಾಲಾ ವಾತಾವರಣ ಕುರಿತು ನಮಗೆ ತಿಳಿಸ್ತದೆ ಅಂತಲೇ ಹೇಳ್ಬೋದು. ಇದರ ವಾಕ್ಯಗಳನ್ನು ನೋಡೋಣ. ಮೊದಲನೇದಾಗಿ ಈಗ TETಯಲ್ಲಿ ಕೆಲವೊಂದು ಸಾರಿ ಇದರ ವ್ಯಾಖ್ಯೆ ಹಿಂದೆ ಕೆಲವೊಂದು TETಯಲ್ಲಿ ಅಂತಂದರೆ 2014ಲಿಂದ ಇಲ್ಲಿ 23ವರೆಗೆ ಹಲವಾರು ಬಾರಿ ಈ ಒಂದು ವಾಕ್ಯಗಳು ಸಹ ಕೊಟ್ಟು ಇದು ಯಾರು ಹೇಳಿದ್ರು ಅಂತ ಸಹ ಕೇಳಿದ್ದಾರೆ. ಸೊ ಹಾಗಾಗಿ ಈ ವ್ಯಾಖ್ಯೆಗಳು ಸಹ ನಾವು ನೋಡ್ಕೋಬೇಕು. ಮೊದಲನೇದಾಗಿ ಸ್ಕಿನ್ನರ್ ಅವರು ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನದ ಕುರಿತು ಏನು ಹೇಳಿದ್ದಾರೆ ಅಂತಂದರೆ, ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಗೆ ಸಂಬಂಧಿಸಿದ ಶಾಖೆಯೇ ಶೈಕ್ಷಣಿಕ ಮನೋವಿಜ್ಞಾನ. ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನ ಯಾವುದಕ್ಕೆ ಸಂಬಂಧಿಸಿದ್ದು? ಇದು ತರಗತಿಯಲ್ಲಿ ಬೋಧನೆ ಮಾಡುತ್ತಿರುವ ಶಿಕ್ಷಕರಿಗೂ ಮತ್ತು ಕಲಿಕಾ ಪ್ರಕ್ರಿಯೆ ಅಂದರೆ ಕಲಿಯುತ್ತಿರುವ ಮಕ್ಕಳಿಗೂ ಇದು ಸಂಬಂಧಿಸಿದೆ ಅಂತ ಹೇಳ್ಯಾರ. ಸೊ ಹಾಗಾಗಿ ನಾವು ಇಲ್ಲಿ ಎಲ್ಲ ವಾಕ್ಯಗಳು ಆಗದೇ ಇದ್ದಾಗ ನಾವು ಬೋಧನೆ ಮತ್ತು ಕಲಿಕೆ ಪ್ರಕ್ರಿಯೆಗೆ ಸಂಬಂಧಿಸಿದ್ದು ಅಂತ ನೆನಪಿಟ್ಕೊಂಡ್ರೂ ಸಹ ಇದು ಓಕೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ರೋ ಅವ್ರ ಪ್ರಕಾರ ಏನು ಹೇಳಿದ್ರು ಅಂದರೆ, ವ್ಯಕ್ತಿಯ ಹುಟ್ಟಿನಿಂದ ವೃದ್ಧಾಪ್ಯದವರೆಗಿನ ಕಲಿಕೆಯ ಅನುಭವಗಳನ್ನು ವೈಜ್ಞಾನಿಕವಾಗಿ ವಿವರಿಸುವ ವಿಜ್ಞಾನವೇ ಶೈಕ್ಷಣಿಕ ವಿಜ್ಞಾನ. ಅಂದರೆ ಈ ಕ್ರೋ ಏನು ಹೇಳಿದ್ರು ಅಂದರೆ, ಹುಟ್ಟಿನಿಂದ ಪೂರ ಮುದುಕು ಅಂದರೆ ವಯಸ್ಸಾಗುವವರೆಗೂ ನಮ್ಮಲ್ಲಿರುವ ಅನುಭವಗಳನ್ನು ಯಾವ ರೀತಿಯಾಗಿ ಅಂದರೆ ವೈಜ್ಞಾನಿಕವಾಗಿ ಹೇಳ್ತೀವಲ್ಲ, ಇದು ಯಾರು ಹೇಳಿದ್ರು ಅಂದರೆ ಕ್ರೋ ಅವರು ಹೇಳ್ಯಾರ. ನೆಕ್ಸ್ಟ್ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನದ ಸ್ವರೂಪ ನೋಡ್ಕೊಂಬರಂಬರ್ರಿ. ಈ ಒಂದು ಸ್ವರೂಪ ಏನು ಹೇಳ್ತದೆ ಅಂತಂದರೆ, ಶೈಕ್ಷಣಿಕ ಮನೋವಿಜ್ಞಾನವು ಶಿಕ್ಷಣದ ಎಲ್ಲ ಅಂಶಗಳ ಬಗ್ಗೆ ಒಂದು ನಿಖರವಾದ ಮಾಹಿತಿಯನ್ನು ನೀಡಲು ಶ್ರಮಿಸುತ್ತದೆ. ಅಂದರೆ ಶೈಕ್ಷಣಿಕ ಮನೋವಿಜ್ಞಾನವು ಅಂತಂದರೆ ಶಿಕ್ಷಣದಲ್ಲಿ ಸ್ಪೆಷಲಿ ಶಾಲಾ ಶಿಕ್ಷಣದ ಕುರಿತು ಹೆಚ್ಚು ಒತ್ತು ನೀಡ್ತದೆ ಮತ್ತು ಅದರಲ್ಲಿರುವ ಅಂಶಗಳನ್ನು ಸ್ಪಷ್ಟವಾಗಿ ನಿಖರವಾದ ಮಾಹಿತಿಯನ್ನು ಕೊಡುತ್ತದೆ ಹೊರತು ಸುಳ್ಳು ಮಾಹಿತಿಯನ್ನು ಕೊಡೋಂಗಿಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ವಿದ್ಯಾರ್ಥಿಯ ವರ್ತನೆಯನ್ನು ಅಧ್ಯಯನ ಮಾಡ್ತದೆ. ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನದಿಂದ ವಿದ್ಯಾರ್ಥಿಯಲ್ಲಿ ಕಂಡುಬರುವ ಅನೇಕ ಸಮಸ್ಯೆಗಳನ್ನು ಈ ಒಂದು ವ್ಯಕ್ತಿ ಅಧ್ಯಯನ ಮತ್ತು ಅನೇಕ ಅಧ್ಯಯನದಿಂದ ನಾವು ಏನು ಮಾಡ್ತೀವಿ ಅಂದರೆ ಈ ಒಂದು ಮಕ್ಕಳ ಮನೋವಿಜ್ಞಾನದ ಕುರಿತು ತಿಳ್ಕೊಳ್ಳಿಕ್ಕೆ ಸಹಾಯ ಆಯಿತು ಅಂತ ಹೇಳ್ಬೋದು. ಮತ್ತು ಬೋಧಕರಿಗೆ ವಿದ್ಯಾರ್ಥಿಗಳ ಸಮರ್ಥ ಆಸಕ್ತಿ ಅಭಿರುಚಿಗಳನ್ನು ತಿಳಿಸಿಕೊಡ್ತದೆ. ಹೌದು, ಯಾಕಂದರೆ ವಿದ್ಯಾರ್ಥಿಗಳಲ್ಲಿ ಯಾವ ಅಭಿರುಚಿ ಯಾವ ಆಸಕ್ತಿ ಅದ ಅಂತೇಳಿ ಇಲ್ಲಿ ಶಿಕ್ಷಕರಿಗೆ ಸ್ಪಷ್ಟ ಮಾಹಿತಿಯನ್ನು ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನ ತಿಳಿಸಿಕೊಡ್ತದೆ. ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ತೃಪ್ತಿಕರ ಶಿಕ್ಷಣ ನೀಡುವಲ್ಲಿ ನೆರವಾಗುವುದು. ಯಾಕಂತಂದರೆ ಮಕ್ಕಳಿಗೆ ಎಷ್ಟು ಕಲಿಸಬೇಕು, ಇನ್ನು ಎಷ್ಟು ಕಲಿಸಬಾರ್ದು ಎಂಬುದು ಒಂದು ತೃಪ್ತಿಕರ ಭಾವನೆಯನ್ನು ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನ ನೀಡ್ತದಂತ ಹೇಳ್ಬೋದು. ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನವು ಪಠ್ಯಕ್ರಮ ರಚನೆಯಲ್ಲಿ ಸಹಾಯಕ ಆಗ್ತದೆ. ಯಾಕಂದರೆ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನ ಇದ್ದಿದ್ದಿಲ್ಲ ಅಂದರೆ ಮಕ್ಕಳಿಗೆ ಯಾವ ರೀತಿಯಾಗಿ ಪಠ್ಯ ರಚನೆ ಮಾಡಬೇಕು, ಅದು ಸಹ ಪಠ್ಯಕ್ರಮವು ಸಹ ಮಕ್ಕಳ ಕೇಂದ್ರೀಕೃತವಾಗಿಯೇ ಪಠ್ಯಕ್ರಮ ರಚನೆ ಮಾಡ್ತಾರೆ. ಮೊದಲೆಲ್ಲ ಶಿಕ್ಷಕ ಕೇಂದ್ರಿತ ಇತ್ತು, ಬಟ್ ಇವಾಗ ಏನಾಗಿದೆ ಅಂದರೆ ಮಕ್ಕಳ ಕೇಂದ್ರಿತವಾದ ಪಠ್ಯಕ್ರಮ ರಚನೆ ಮಾಡ್ತಾರೆ ಮತ್ತು ಮಕ್ಕಳ ವಯಸ್ಸು ಅವರ ಆಸಕ್ತಿಗೆ ಅನುಗುಣವಾಗಿ ಇಲ್ಲಿ ಪಠ್ಯಕ್ರಮ ರಚನೆ ಮಾಡ್ತಾರೆ. ಸೊ ಇವೆಲ್ಲವೂ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನದ ಸ್ವರೂಪ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿ ನೋಡಂಬರ್ರಿ.
ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿ. ಶೈಕ್ಷಣಿಕ ಪ್ರಕ್ರಿಯೆಗಳಲ್ಲಿ ಅಂತರ್ಗತವಾದ 5 ಅಂಗಗಳನ್ನು ಶೈಕ್ಷಣಿಕ ಮನೋವಿಜ್ಞಾನ ವ್ಯಾಪ್ತಿಯನ್ನು ಹೇಳಬಲ್ಲದು. ಯಾವ ವ್ಯಾಪ್ತಿಗೆ ಇದು ಅಳವಡಿಸ್ಕೊಂಡದ ಅಂದರೆ, ಒಂದು ವಿದ್ಯಾರ್ಥಿ, ಇದು ಯಾಕಂದರೆ ವಿದ್ಯಾರ್ಥಿನೇ ಇಲ್ಲಿ ಕೇಂದ್ರ ಬಿಂದು ಆಗಿರ್ತಾನೆ. ನೆಕ್ಸ್ಟು ಅಧ್ಯಯನದ ಅನುಭವ, ಅಂದರೆ ವಿದ್ಯಾರ್ಥಿ ಕಲಿತಿರುವ ಅನುಭವಗಳು. ನೆಕ್ಸ್ಟ್ ಅಧ್ಯಯನದ ಪ್ರಕ್ರಿಯೆ, ಪರಿಸರ, ಎನ್ವಿರಾನ್ಮೆಂಟ್ ಮತ್ತು ಶಿಕ್ಷಕ, ಇವೆಲ್ಲವೂ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನವು ವ್ಯಾಪಿಸಿಕೊಂಡದಂತಲೇ ಹೇಳ್ಬೋದು. ನೆಕ್ಸ್ಟು ಪ್ರಾಮುಖ್ಯತೆ. ಶೈಕ್ಷಣಿಕ ಮನೋವಿಜ್ಞಾನದ ಪ್ರಾಮುಖ್ಯತೆ ಏನು? ಮಗುವಿನ ದೈಹಿಕ ಮಾನಸಿಕ ಸ್ಥಿತಿಗತಿಗಳನ್ನು ತಿಳಿಸಿಕೊಡ್ತದೆ. ಯಾಕಂದರೆ ಮಗು ಕೇವಲ ದೈಹಿಕ ಬೆಳವಣಿಗೆ ಆದರೆ ಅದರ ಮಾನಸಿಕ ಬೆಳವಣಿಗೆ ಆಗಿದ್ದಿಲ್ಲ ಅಂದರೆ ಮಗು ಏನಾಗ್ತದೆ ಅಂತಂದರೆ ಅಪಕ್ವತೆಯನ್ನು ಹೊಂದದಂತಲೇ ಹೇಳ್ಬೋದು. ಯಾಕಂದರೆ ಮಗು ದೈಹಿಕ ಮತ್ತು ಮಾನಸಿಕ ಸ್ಥಿತಿ ಇದ್ದಾಗ ಕೂಡಲೇ ಅದೇನು ಮಾಡ್ತದೆ ಅಂದರೆ ಕಲಿಕೆಗೆ ಪ್ರಾರಂಭಗೊಳ್ಳುತ್ತದೆ. ಅದರಲ್ಲಿ ಒಂದು ಕೂಡ ಆಗಿದ್ದಿಲ್ಲ ಅಂತಂದರೆ ಅದು ಅಪಕ್ವತೆಯಾಗಿ ಕಲಿಕೆಗೆ ಸಿದ್ಧರಾಗಿರುವುದಿಲ್ಲ. ನೆಕ್ಸ್ಟ್ ಬಂದು ಶೈಕ್ಷಣಿಕ ಮನೋವಿಜ್ಞಾನವು ಶಿಕ್ಷಕ ಮಗುವನ್ನು ಅರಿತು ಅದರೊಂದಿಗೆ ಸಂವೇಗಾತ್ಮಕ ಸಾಮರ್ಥ್ಯ ಸ್ಥಾಪಿಸುತ್ತದೆ. ಸಂವೇಗ ಅಂತಂದರೂ ಇಲ್ಲಿ ಮಗು ದುಃಖ, ಅಳು, ಭಾವನೆ ಎಲ್ಲನೂ ವ್ಯಕ್ತಪಡಿಸ್ತದೆ. ಸೊ ಇವರಿಬ್ಬರ ಮಧ್ಯೆ ಒಂದು ಬಾಂಡಿಂಗನ್ನು ಕ್ರಿಯೇಟ್ ಯಾವ್ದು ಮಾಡ್ತದೆ ಅಂದರೆ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನ ಮಾಡ್ತದಂತಲೇ ಹೇಳ್ಬೋದು. ಮತ್ತು ಶಿಕ್ಷಕರಿಗೆ ಸ್ವಯಂ ವಿಮರ್ಶೆಗೊಳಪಡಿಸಿಕೊಳ್ಳಲು ನೆರವಾಗುತ್ತೆ. ಅಂದರೆ ಶಿಕ್ಷಕರು ಸಹ ಒಂದು ತರಗತಿಯಲ್ಲಿ ಹೋದಾಗ ಅನೇಕ ವಿವಿಧ ರೀತಿಯ ಮಕ್ಕಳನ್ನು ಸಹ ನಾವು ಅಲ್ಲಿ ನೋಡ್ಬೋದು. ಸೊ ಹಾಗಾಗಿ ಶಿಕ್ಷಕರು ಅಲ್ಲಿ ಸ್ವಯಂ ವಿಮರ್ಶೆ ಮಾಡಿ ಯಾವ ರೀತಿಯಾಗಿ ಮಕ್ಕಳಿಗೆ ಬೋಧನೆ ಮಾಡಬೇಕು, ಈ ಬೇರೆ ಬೇರೆ ಲ್ಯಾಂಗ್ವೇಜ್ನಿಂದ ಬಂದಿರುವ ಮಕ್ಕಳು ಸಹ ಇರ್ತಾರೆ. ಸೊ ಎಲ್ಲ ಆ್ಯಂಗಲ್ನಿಂದನೂ ಈ ಶಿಕ್ಷಕರು ವಿಮರ್ಶೆ ಮಾಡಿದಾಗ ಯಾವುದರ ಮೂಲಕ ಅಂದರೆ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನದ ಮೂಲಕ ಅವರಿಗೆ ನೆರವಾಗ್ತದಂತ ಹೇಳ್ಬೋದು. ಮತ್ತು ಜೀವನ ಸನ್ನಿವೇಶಗಳ ಪ್ರಭಾವಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಸೊ ಅನೇಕ ನಮ್ಮ ಜೀವನದಲ್ಲಿ ಆಗು ಹೋಗಿರುವ ಘಟನೆಗಳ ಸಹ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನ ತಿಳಿಸಿಕೊಡ್ತದೆ. ನೆಕ್ಸ್ಟ್ ಇದರ ಕೊಡುಗೆ ಏನು ಶೈಕ್ಷಣಿಕ ಮನೋವಿಜ್ಞಾನದ? ನೆಕ್ಸ್ಟ್ ಬಂದು ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನದ ಕೊಡುಗೆ ನೋಡೋಣ ಬರ್ರಿ. ಮೊದಲನೇದಾಗಿ ಶಿಕ್ಷಣ ಸಿದ್ಧಾಂತಕ್ಕೆ ಶೈಕ್ಷಣಿಕ ಮನೋವಿಜ್ಞಾನದ ಕೊಡುಗೆ ಬೆಳವಣಿಗೆ ಮತ್ತು ವಿಕಾಸದ ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯಕವಾಗ್ತದೆ. ಸೊ ಮಗು ಕೇವಲ ಬೆಳವಣಿಗೆ ಮಾತ್ರ ಹೊಂದದ ಅದರಲ್ಲಿ ಯಾವ ವಿಕಾಸವೂ ಕೂಡ ಇಲ್ಲ ಅಂತಂತಂದರೆ ಅದು ವ್ಯರ್ಥ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಮನೋವಿಜ್ಞಾನ ಮಕ್ಕಳ 2 ಲಕ್ಷಣಗಳನ್ನು ತಿಳಿಯಲು ಸಹಾಯ ಆಗ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ತರಗತಿಯ ಕಲಿಕೆಯ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳು. ಒಂದು ತರಗತಿಗೆ ಹೋದಾಗ ಅಲ್ಲಿ ವಿವಿಧ ರೀತಿಯ ಮಕ್ಕಳನ್ನು ನಾವು ಕಾಣಬಹುದು. ಹಾಗಾಗಿ ಅಲ್ಲಿ ವಿವಿಧ ಸ್ವರೂಪಗಳನ್ನು ತಿಳಿಯಲು ಇದು ಸಹಾಯಕ ಆಗ್ತದೆ. ನೆಕ್ಸ್ಟ್ ವಿಶಿಷ್ಟ ಮಕ್ಕಳ ಶಿಕ್ಷಣಕ್ಕಾಗಿ ಮಾರ್ಗದರ್ಶನ ನೀಡಲು. ಅಂದರೆ ವಿಶಿಷ್ಟ ಮಕ್ಕಳು ಅಂದರೆ ಒಂದು ತರಗತಿಯಲ್ಲಿ ಅನೇಕ ದೃಷ್ಟಿಯುಳ್ಳ ಮಕ್ಕಳು, ಶ್ರವಣ ದೋಷವುಳ್ಳ ಮಕ್ಕಳು, ಫಿಸಿಕಲ್ ಹ್ಯಾಂಡಿಕ್ಯಾಪ್, ಈ ರೀತಿಯಾಗಿ ಎಲ್ಲ ಮಕ್ಕಳುಗಳ ಮಾಹಿತಿಯನ್ನು ತಿಳಿಯಲು ಸಹಾಯಕ ಆಗ್ತದೆ ಅಂತ ಹೇಳ್ಬೋದು. ಮತ್ತು ತರಗತಿಯ ಪ್ರಾಯೋಗಿಕ ಉಪಯೋಗಕ್ಕಾಗಿ ಶೈಕ್ಷಣಿಕ ಮನೋವಿಜ್ಞಾನದ ಕೊಡುಗೆ. ಮತ್ತು ಇದು ವೇಳಾಪಟ್ಟಿ ರಚನೆ ಮಾಡಲು. ಯಾಕಂತಂದರೆ ಮಕ್ಕಳಿಗೆ ಎಷ್ಟು ನಿಮಿಷ ತರಗತಿ ಮಾಡಬೇಕು, ಯಾವ ಸಬ್ಜೆಕ್ಟ್ ಮೊದಲಿಕ್ಬೇಕು, ಯಾವ ಸಬ್ಜೆಕ್ಟ್ ಅಂದರೆ ಮಧ್ಯಾಹ್ನ ಯಾವ ಊಟದ ನಂತರ, ಊಟದ ಮೊದಲು, ಈ ರೀತಿಯಾಗಿ ವೇಳಾಪಟ್ಟಿ